ಬಿಜೆಪಿ ಈಗ ವಕ್ಫ್ ಹೋರಾಟವನ್ನ ಮಾಡ್ತಾ ಇದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ವಕ್ಫ್ ಹೋರಾಟ ಇವತ್ತಿನಿಂದ ಶುರುವಾಗಿದೆ. ಬಿಜೆಪಿಯಲ್ಲೇ ಈಗ ಬಣ ಬಡಿದಾಟ. ವಕ್ಫ್ ವಿರುದ್ಧ ಬೀದರ್ನಲ್ಲಿ ರೆಬಲ್ಸ್ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೀದರ್ನಿಂದ ಬೆಳಗಾವಿಯವರೆಗೂ ಕೂಡ ಹೋರಾಟಕ್ಕೆ ಪ್ಲಾನ್ ಆಗಿದೆ. 5 ದಿನ 6 ಜಿಲ್ಲೆಗಳಲ್ಲಿ ವಕ್ಫ್ ವಿರುದ್ಧ ಬಿಜೆಪಿ ರೆಬಲ್ಸ್ ಹೋರಾಟ ಮಾಡ್ತಾ ಇದ್ದಾರೆ. ಝರಣಿ ನರಸಿಂಹಸ್ವಾಮಿ ದೇಗುಲಕ್ಕೆ ಇವತ್ತು ಯತ್ನಾಳ್ ಟೀಮ್ ಭೇಟಿ ನೀಡುತ್ತೆ. ಗೋಶಾಲೆಗೂ ಕೂಡ ಭೇಟಿ ನೀಡಿ ಗೋಮಾತೆಗೂ ರೆಬಲ್ಸ್ ಪೂಜೆಯನ್ನ ಸಲ್ಲಿಸಿದ್ದಾರೆ. ತದನಂತರ ಆರಂಭಗೊಂಡಂತಹ ಇವರ ಪ್ರತಿಭಟನೆ ಈಗ ಮುಂದುವರೆದಿದೆ. 5 ದಿನ 6 ಜಿಲ್ಲೆ ವಕ್ಫ್ ವಿರುದ್ಧ ಬೀದರ್ನಲ್ಲಿ ರೆಬಲ್ಸ್ ನಾಯಕರ ಪ್ರತಿಭಟನೆ ಆರಂಭಗೊಂಡಿದೆ. ಆದರೆ ಬಿಜೆಪಿಯೇ ಒಡೆದ ಮನೆಯಾಗಿದೆ. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಕ್ಫ್ ವಿರುದ್ಧದ ಹೋರಾಟ 5 ದಿನ ಹೋರಾಟ ಮಾಡೋದಕ್ಕೆ ಪ್ಲಾನ್ ಆಗಿದೆ. ಆದರೆ ಈ ಹೋರಾಟದಲ್ಲಿ ಇವತ್ತು ಬೀದರ್ನಿಂದ ಏನು ಪ್ರತಿಭಟನೆ ಆರಂಭ ಆಯಿತು, ಬೀದರ್ನಲ್ಲಿಯೇ ಸ್ಥಳೀಯ ಮುಖಂಡರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ, ಅಸಹಕಾರವನ್ನ ತೋರಿದ್ದಾರೆ. ಅವರಿಂದ ಯಾವುದೇ ರೀತಿಯ ಸಹಕಾರ ಇಲ್ಲ. ಕಾರಣ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದ ಹಾಗೆ ರಾಜ್ಯದ ಪ್ರಮುಖ ನಾಯಕರ ಫೋಟೋಗಳೇ ಇಲ್ಲ. ಯತ್ನಾಳ್ ಟೀಮ್ ವಿರುದ್ಧ ಬಿಜೆಪಿ ಹಲವು ನಾಯಕರು ಆಕ್ರೋಶಗೊಂಡಿದ್ದಾರೆ. ಯತ್ನಾಳ್ ಹೋರಾಟಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಯತ್ನಾಳ್ ಹೋರಾಟ ಪಕ್ಷದ ಅಶಿಸ್ತು ಅಂತ ಬಿ ರಾಜೀವ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ರಿಂದ ಬಿಜೆಪಿಗೆ ಮುಜುಗರ ಆಗಿದೆ. ಯತ್ನಾಳ್ ವಿರುದ್ಧ ಬಿಜೆಪಿ ವರಿಷ್ಠರಿಗೆ ದೂರು ಕೊಡ್ತೀವಿ. ಬೆಂಗಳೂರಿನಲ್ಲಿ ಬಿಜೆಪಿ ಮುಖಂಡ ಪಿ ರಾಜು ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿ ಬೆಂಬಲ ಇಲ್ಲ, ಜಿಲ್ಲಾ ಬಿಜೆಪಿ ಬೆಂಬಲ ಇಲ್ಲ, ಶಾಸಕ ಯತ್ನಾಳ್ ಹೋರಾಟಕ್ಕೆ ಯಾವುದೇ ಮಾನ್ಯತೆ ಇಲ್ಲ ಅಂತ ಹೇಳ್ತಾರೆ. ಯಾವುದೋ ಹಿತಾಸಕ್ತಿಯನ್ನು ಇಟ್ಕೊಂಡು ಪಕ್ಷದ ನಿಯಮಗಳನ್ನು ಗಾಳಿಗೆ ತೂರಿ, ಪಕ್ಷದ ಶಿಸ್ತನ್ನು ಗಾಳಿಗೆ ತೂರಿ ಯಾರೇ ಹೇಳಿಕೆ ಅಥವಾ ಹೋರಾಟ ಅಥವಾ ಯಾವುದೇ ಚಟುವಟಿಕೆಗಳನ್ನು ಮಾಡಿದರೆ ಅದಕ್ಕೆ ಪಕ್ಷಕ್ಕೆ ಸಂಬಂಧ ಇಲ್ಲ. ಹಾಗಾಗಿ ಮಾನ್ಯ ಯತ್ನಾಳ್ ಅವರು ಮಾಡ್ತಾ ಇರುವಂತಹ ಹೋರಾಟ ಅದು ರಾಷ್ಟ್ರೀಯ ನಾಯಕರಿಂದ ಅನುಮತಿಯನ್ನು ಪಡೆದಿಲ್ಲ, ರಾಜ್ಯ ನಾಯಕರಿಂದ ಅನುಮತಿ ಪಡೆದಿಲ್ಲ, ಜಿಲ್ಲಾ ನಾಯಕರಿಂದ ಅನುಮತಿಯನ್ನು ಪಡೆದಿಲ್ಲ. ಹಾಗಾಗಿ ಅದು ಪಕ್ಷದ ಹೋರಾಟ ಆಗೋದಿಲ್ಲ, ಅದು ಪಕ್ಷದ ಅಶಿಸ್ತು ಕೂಡ ಆಗತ್ತೆ. ಮಾನ್ಯ ಯತ್ನಾಳ್ ಅವರ ಹೇಳಿಕೆಗಳು ಪಕ್ಷಕ್ಕೆ, ಪಕ್ಷದ ಕಾರ್ಯಕರ್ತರಿಗೆ ಮುಜುಗರವನ್ನು ಉಂಟು ಮಾಡಿದ್ದಕ್ಕೆ ಇಲ್ಲಿಯವರೆಗೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ತಿಳಿ ಹೇಳಬೇಕು ಅನ್ನುವಂತಹ ಪ್ರಯತ್ನಗಳು ಆಗಿದ್ದಾವೆ. ಇನ್ನು ಇದು ಅವರ ವಿರುದ್ಧ ಇಲ್ಲಿಯವರೆಗೆ ವರದಿಯನ್ನು ಕಳಿಸಿರಲಿಲ್ಲ. ಬಹಿರಂಗವಾಗಿ ಪಕ್ಷದ ಶಿಸ್ತನ್ನು ಯಾರೇ ಉಲ್ಲಂಘನೆ ಮಾಡಿದರೂ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.